ಸೊ ಇವತ್ತು ನಮ್ಮ ಮಮ್ಮಿಗೆ ಕಾರ್ ಏಟಾಗೈತೆ ಜಾಸ್ತಿ ಎತ್ಕೊಬೇಕು ಇಡೀ ಜಾಸ್ತಿ ಎತ್ಕೊಂಡಿದ್ದೀನಿ ನಾಳೆ ಸ್ನಾನ ಮಾಡಿಸ್ತೀನಿ ನಾಳೆ ಪೂಜೆ ಮಾಡ್ತೀನಿ ನಾಳೆ ಬಟ್ಟೆ ಹಾಕ್ತೀನಿ ಆಮೇಲೆ ನಾನೇ ಊಟ ಮಾಡ್ತೀನಿ ನೀನೇ ತಿನ್ಕೊಂತೀಯಾ ಇಲ್ಲ ನಿಂಗೂ ತಿನ್ನಿಸ್ತೀನಿ ನಾನು ತಿಂತೀನಿ ಮತ್ತೆ ನಾನು ಅತ್ತಿಕ್ಬಿಟ್ಟು ಇವಾಗ ನೀನು ಆಯ್ತು ಮಾಡಿಕೋ ಆಯ್ತು ಮಾಡ್ತಲ್ಲ ಇದೆ ನನಗೆ ಸ್ಕಿನ್ ಅಲರ್ಜಿ ಆಗಿದೆ ಏನೋ ಕಡ್ದಿತ್ತು ಯಪ್ಪ ಮಂತ್ರಾಲಯಕ್ಕೆ ಹೋಗಿ ಬಂದು ನೀರಲ್ಲೆಲ್ಲ ಆಡ್ಕೊಂಡು ಅಲ್ಲಿ ಮನೆಗೆ ಬಂದು ಅದು ಟ್ರಾವೆಲಿಂಗ್ ಆಗಲ್ವಲ್ಲ ಕಾಲೆಲ್ಲ ಊದ್ಕೊಬಿಡ್ತು ನೋಡಿ ಹಾಗಾಗಿ ನೋಡಿ ಇವತ್ತು ಹಾಸ್ಪಿಟ್ಲಲ್ಲಿ ತೋರಿಸಿದ್ದಕ್ಕೆ ಅಲರ್ಜಿ ಆಗಿದೆ ಅಂತಂದರು ಅದಕ್ಕೆ 3 ಇಂಜೆಕ್ಷನ್ ಮಾಡಿದ್ರು ಬಬ್ಲು ಕ್ಲೀನ್ ಮಾಡ್ತೀನ ಅಂತ ಮಾಡ್ತಾ ಇದ್ದಾಳೆ ಬೇಡ ಅಂದ್ರೆ ಕ್ರಾಸ್ ಮಾಡ್ಕೋಬೇಕು ಹಿಂಗೆ ಇಟ್ಕೋ ಸಾಕು ಬಗ್ಸ್ಕೋ ಸ್ವಲ್ಪ ಬಗ್ಗಿಸ್ಕೋ ಇನ್ನು ಬಗ್ಗಿಸ್ಕೊಮ್ಮ ಈಗ ಇಟ್ಕೋ ಇದು ಮುಚ್ಚಳ ಹಾಕೊಂಡು ಕ್ಲೀನಾಗಿ ಎತ್ತಿಟ್ಕೋ ನಿನ್ನ ಥಿಂಗ್ಸ್ ಎಲ್ಲ ಒಂದು ನಿನ್ನ ಕಬೋರ್ಡಲ್ಲಿ ಹಾಕಿ ಎತ್ತಿಟ್ಕೋ ಏನೇನಾಯ್ತು ಸೋಪು ಕ್ರೀಮು ಎಲ್ಲ ಮಾಯ್ಶ್ಚರೈಸರು ಅದೆಲ್ಲ ಯಪ್ಪ ರಾಘವೇಂದ್ರ ತುಂಬಾ ಬೇಜಾರು 5 ನಿಮಿಷ ಬಿಟ್ಟು ಆಮೇಲೆ ತೆಗಿತೀನಿ ಆಮೇಲೆ ಆಯ್ತು ಮಾಡ್ತಿಕ್ಬಿಟ್ಟು ಆಮೇಲೆ ಅತ್ತಿಕ್ತೀನಿ ಓಕೆ ತಣ್ಣಕ್ಕಿದೆ ಬಟ್ ಅದು ಕೀಟಾಣು ಅದೆಲ್ಲ ಸಾಯ್ಬೇಕಲ್ವಾ ಒಳ್ಳೆ ಏನಾದ್ರು ಇದ್ರೆ ಬ್ಯಾಕ್ಟೀರಿಯಾಗಳು ಆ ಥರದ್ದೆಲ್ಲ ಅದಕ್ಕೆ ತುಂಬ ನನ್ನ ಕಾಲೇಜಲ್ಲಿ ತುಂಬ ಇಷ್ಟಪಡ್ತಾರೆ ನೋಡಿದವರೆಲ್ಲ ಇದಕ್ಕಿಂತ ಇದು ಉದ್ದ ಇದೆ ಅಂತ ಫುಲ್ ಟ್ಯಾನ್ ಆಗಿಬಿಟ್ಟಿದೆ ಕಾಲುಗಳೆಲ್ಲ ನೋಡಿ 2 ಕಾಲಿಂದ ಇದು ಟೀಚರ್ ಕಂಟ್ರೋಲ್ ಮೇಲೆ ಇದೆಲ್ಲ ಊದ್ ಹೋಗೈತೆ ಅದಕ್ಕೆ ನಾವು ಡಾಕ್ಟರ್ ಆಗಿ ನಾನೇ ಡಾಕ್ಟರ್ ಮಾಡ್ತೀನಿ ನೋಡಿ ನೋವು ಬರ್ತಿದೆ ರಕ್ತ ಬಂದಿತ್ತು ಚಪ್ಪಿನಾಗೂ ಸ್ವಲ್ಪ ರಕ್ತ ಚೂರು ಬಂದಿತ್ತು ಹಚ್ಚಿಟ್ಟಿದ್ದೀನಿ ನನ್ನ ಮಮ್ಮಿ ಎಲ್ಲೂ ವಿಡಿಯೋ ಮಾಡಿದ್ದು ಒಂದೇ ಒಂದು ಅಂತ ಅದಕ್ಕೆ ವಿಡಿಯೋ ಮಾಡಿದ್ದೆ ಓಹೋ ಕ್ಯೂಟ್ 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 ಸೋ ಕ್ಯೂಟ್ ಇನ್ನು 5 ನಿಮಿಷ ಆಗಲಿಲ್ಲ ಬಬ್ಲು ಟೈಮು ನೀನು ಡಾಕ್ಟ್ರ್ ಹಿಂಗೆಲ್ಲ ಕೇಳ್ತಾರ ಪೇಷಂಟ್ಗೆ ಹೇಳ್ಬೇಕು ನೀನು ಒಂದು 5 ನಿಮಿಷ ಇರಮ್ಮ ಅಂತ ಸ್ವಲ್ಪ ಆಮೇಲೆ ಇದೆಲ್ಲ ಆಗ್ಬಿಟ್ರೆ ಆಮೇಲೆ ಇದನ್ನ 5 ಮಿನಿಟ್ ನಿಟ್ಬಿಟ್ಟು ಆಮೇಲೆ ಸ್ವಲ್ಪ ಆಮೇಲೆ ಹತ್ತಿಕ್ಬಿಟ್ಟು ಸ್ವಲ್ಪ ಕೂತ್ಕೊಳ್ಬೇಕು ಆಯ್ತಾ ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಸ್ವಲ್ಪ ಮಧ್ಯಾಹ್ನ ಕೆದಳಿ ಆಮೇಲೆ ಕೆಲಸ ಎಲ್ಲ ಮಾಡಬೇಕು ನಾನು ಪಕ್ಕದಲ್ಲಿ ಕಸ ಗುಡಿಸ್ತೀನಿ ನೀನು ಮನೆ ಒರೆಸು ಆಮೇಲೆ ನಾನು ಬಟ್ಟೆ ಎಲ್ಲ ಮಡಿಸ್ತೀನಿ ಪಾತ್ರೆ ಉಜ್ಜು ಆಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಕ್ಲೀನ್ ಮಾಡ್ತೀನಿ ಆಯ್ತಾ ಓಕೆ ಡನ್ ಒಳಗಡೆ ಹೋಗ್ಬೇಡಿ ನೋಡಿ ಇವಾಗ ಚೆಕ್ ಮಾಡ್ತೀನಿ ನಾನು ಹಬ್ಬ ಚೆಕ್ ಮಾಡಬೇಡಿ ತುಂಬಾ ನೋವಾಗ್ತಿದೆ ಯಪ್ಪ ಓ ಬೆನ್ನಿಂದ ಚೆಕ್ ಮಾಡ್ತಿದ್ದೀರಾ ಜ್ವರ ಜಾಸ್ತಿ ಐತೆ ನಿಮ್ಗೆ ಹೌದಾ ಕಾಲಿಗೆ ಜ್ವರ ಬಂದಿಲ್ವಾ ಕಾಲ್ ಚೆಕ್ ಮಾಡ್ತೀನಿ ಅಬ್ಬಾ ಕಾಲ್ಗೂ ಜ್ವರ ಬಂದೈತೆ ಆಯ್ತು ತಿನ್ನಿರಿ ಓಕೆ ಹಂಗ್ ಮಾಡ್ತಾರಾ
ನೀವು ಯಾವ ಸೀಮೆ ಡಾಕ್ಟ್ರು ಮೇಡಮ್ನವ್ರೆ? ನಾವಿದೆ ಕೈಯಲ್ಲೆಲ್ಲ ಮಾಡಬಾರ್ದು, ನಿಂಗೆ ಇದಾಗುತ್ತೆ ಅಲರ್ಜಿ. ಹತ್ತಿ ತಗೊಂಡು ಹಾಕೋಬೇಕು. ಹತ್ತಿ ತಗೊಂಡು ಹತ್ತಿ ತಗೊಂಡು ಹಾಕಿ. ಹಂಗಾಗ್ತಾರಾ? ಹಂಗಲ್ಲ ನೋಡು, ಇದನ್ನ ತಗೊಂಡು ಕ್ಯಾಪ್ ಇರಿ ಒಂದು ನಿಮಿಷ. ಹತ್ತಿ ಜಾಸ್ತಿ ತಗೋ, ಹತ್ತಿ ತಗೋ ಜಾಸ್ತಿ. ಏನ್ ಡಾಕ್ಟ್ರಮ್ಮ ಎಲ್ಲ ನಾನೇ ಹೇಳ್ಕೊಡ್ಬೇಕು ನಿಮಗೆ. ನೀವು ಏನು ಓದಿದ್ದೀರ ನೀವು? ಹತ್ತಿದಲ್ಲಿ ಇಡಬೇಕು, ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ನೋವಿದೆ. ಓಕೆ, ಥ್ಯಾಂಕ್ ಯು. ಕ್ಯಾಪ್ ಹಾಕಿ ಕೈ ತೊಳ್ಕೊಳ್ಳಿ. ಡೆಟಾಲ್ ಇದೆ ನೋಡಿ, ಡೆಟಾಲ್ ಹಾಕಿ ಕೈ ತೊಳ್ಕೊಳ್ಳಿ. ಇವನಿಗೊಂದು ಇಂಜೆಕ್ಷನ್ ಹಾಕಿ. ಅವನ್ ಕಣ್ ಬಿಟ್ಕೊಂಡಿದೆ. ಕರೀಂ ಸಾಬು ಸಿಕ್ಕೋರೆಲ್ಲ ಕರೀನೆ ನಂಗೆ. ಕರೀಂ ಸಾಬು ಕರಿಪಕ್ಕ ಕರಿಕಪ್ಪ. ಇವಾಗ ಏನ್ ಮಾಡ್ಬೇಕು? ಡೆಟಾಯಿಲು ಕೈಗೆ ಹಾಕೊಂಡು ತೊಳ್ಕೊ ಹೋಗ್. ಕೈ ಹಿಂಗ ಹಾಕಂದ್ರೆ ಹಿಂಗ ಹಾಕಲ್ಲ, ಇರು ಒಂದ್ ಮುಚ್ಚಳ ಕೊಡಿಲಿ. ಕೈಗೆ ಹಾಕೋ, ಯೂಸ್ ಮಾಡಿ ಕೈಗೆ ಹಾಕೊಂಡು. ನಂಗೆ ಇದು ಮಾಡ್ದೆ ತಾನೇ ನೀನು. ಸಾಕು, ಕೈಗೆ ಹಾಕೋ. ತಗೊಂಡು ಕೈ ತೊಳ್ಕೊಂಡು ಬನ್ನಿ. ಸೊ ನನಗಿದು ತುಂಬ ನೋವು ಕೊಡ್ತಾ ಇತ್ತು. ನನಗೆ ಏನು ತುಂಬ ಅಂದರೆ ಯಪ್ಪ ನೋಡಬೇಕು. ಅದು ಬೇರೆ ನನಗೆ ಊತ ಬೇರೆ ಆಗ್ಬಿಟ್ಟಿದೆ ನೋಡಿ. ಕಾಲು ಬಸ್ಸಲ್ಲೆಲ್ಲ ಓಡಾಡಿದ್ದು ಊತ ಜಾಸ್ತಿ ಆಗಿದೆ. ಹಾಗಾಗಿ ಕಾಲು ಊತ ಆಗಿರೋದಕ್ಕೆ ನನಗೆ ಸ್ವಲ್ಪ ಅದು ಅಲರ್ಜಿ ರೀತಿ ಆಗಿತ್ತು. ಫಸ್ಟ್ ಕೆರ್ಕೊಂಡೆ, ಸೊಳ್ಳೆ ಕಚ್ಚಿತು ಅಂತ. ಆ ಕೆರ್ಕೊಂಡು ವಾಸಿ ಆಗ್ಬಿಟ್ಟಿತ್ತು. ಮಂತ್ರಾಲಯಕ್ಕೆ ಹೋಗಿ ನರ ಸರ್ಕ್ಯುಲೇಷನ್ ಆಗದೆ ಬಸ್ಸಲ್ಲೇ ಕೂತಿದ್ನಲ್ಲ, ಒಂದೇ ಹತ್ರ ಕೂತ್ಕೋಬೇಕು, ಓಡಾಡೋಕ್ಕಾಗಲ್ಲ. ಅವಾಗ ಅದೇನಾಯಿತು, ಕಾಲೆಲ್ಲ ಊದ್ಕೊಂಬಂದ್ಬಿಟ್ಟು ಅದು ಸ್ವಲ್ಪ ಅಲರ್ಜಿ ಆಗೋಯ್ತು. ಅಲ್ಲಿಂದು ಅದು ಎಷ್ಟು ಜನ ಮಲಗಿರ್ತಾರೋ, ತುಂಬ ಜನ ಮಲಗಿರ್ತಾರೆ ಆ ಬೆಡ್ಶೀಟ್ಗಳ ಮೇಲೆ ಎಲ್ಲ. ಓಕೆ ಮೇಡಮ್ನವ್ರೆ, ನಿಮ್ಮ ಹೆಸರೇನು? ಯಾವ ಡಾಕ್ಟರ್ ನೀವು? ಓಹೋ, ನೀವು ಕಾಲ್ ಡಾಕ್ಟ್ರಾ? ಸರಿ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಓ, 3 ತಿಂದ್ಬಿಟ್ರೆ ಗೊಟಕ್ಕಾಗ್ಬಿಟ್ರೆ ಏನ್ ಮಾಡೋದು? ಸ್ವಲ್ಪ ತಿಂದೆ. ಓ ಹೌದಾ, ಅರ್ಧ ತಿನ್ಬೇಕಾ? ಓಕೆ, ಕೊಡಿ. ನೀವು ಆಯ್ತು, ನನ್ನ ಹತ್ರ ಬರೀ ಡೈಲಿ ಕೊಡ್ತೀನಿ. ಆಮೇಲೆ ನಾನು ಬಾಳೆಹಣ್ಣು ಕೊಡ್ತೀನಿ. ಓ, ಬಾಳೆಹಣ್ಣು ತಂದಿದ್ದೀರಾ ನನಗೆ? ಶಕ್ತಿ ಬರಲಿ, ಬಲ ಬರಲಿ, ಶಕ್ತಿ ಬರಲಿ ಅಂತ ಬಾಳೆಹಣ್ಣು ಕೊಡಿ. ಸರಿ, ಹಂಗೆ ಬಿಚ್ಕೊಡ್ಬೇಕಲ್ವಾ ನೀವು ಬಾಳೆಹಣ್ಣು? ಇದೆಲ್ಲ ಬಟ್ಟೆ ಬಂದ್ಬಿಟ್ಟು ಕುತ್ಕೊಳ್ಳಿ. ಮೇಡಮ್, ನೀವು ಯಾವ ಡಾಕ್ಟ್ರು? ಓಹೋ, ಕಾಲ್ ಡಾಕ್ಟ್ರಾ? ಜ್ವರ ಎಲ್ಲ ನೋಡ್ತೀರಾ? ಹೌದಾ, ಓಕೆ. ನೋಡಿ, ನಮ್ಮ ಡಾಕ್ಟ್ರಮ್ಮ ಕೊಟ್ಟಿರೋ ಬಾಳೆಹಣ್ಣು ತಿನ್ನಕ್ಕೆ. ತುಂಬ ಚೆನ್ನಾಗಿದೆ. ಓಹೋ, ಹೌದಾ? ನಮ್ಮ ಹೆಸರು ಸೋನಿ ಅಂತ. ನಮ್ಮ ಹೆಸರು ಬಬ್ಲು ಅಂತ. ಹೌದಾ? ನಮ್ಮ ನಾಯಿ ಹೆಸರು ಭೈರವ್ ಅಂತ. ಇನ್ನೊಬ್ಳು ಇದ್ದಾನೆ, ಅವನಿಗೆ ಹುಷಾರಿಲ್ಲ, ಅದಕ್ಕೆ ಅವನು ಊರಿಗೆ ಕಳ್ಸಿದೀವಿ. ಅವನು ತುಂಬಾ ತೀಟೆ ಮಾಡ್ತಾನೆ, ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಕಳ್ಸಿದೀನಿ. ಚೆನ್ನಾಗಿದ್ದಾನಾ? ಅವನು ಬೀದಿ ನಾಯಿ ತಗೊಂಬಂದ್ ಸಾಕಿದ್ದವನ ರಾಯರ್ ಮಠದಿಂದ. ತುಂಬಾ ದೊಡ್ಡವನಾಗೋದ. ಇವಾಗ ಡುಮ್ಮ ಆಗೋಗಿದ್ದಾನ ಅವನು. ಅದು ನಂದೇ. ಸರಿ, ಬನ್ನಿ. ಕಾಲೆಲ್ಲ ನೋಡಿದ್ರಾ? ಓ, ತೆಗಿಬೇಡಿ. ಸರಿ, ಇವಾಗ ನೀವು ರಾತ್ರಿ ಬಾರ್ದೆಲ್ಲ ಕೊಟ್ಟಿದ್ದೀನಿ ತಾನೆ? ಇವಾಗ ನೀವು ತಿನ್ಬಿಟ್ಟು ಬರ್ಬೇಕು. ರೆಸ್ಟ್ ಮಾಡ್ಬೇಕಾ? ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನೀರು ಕುಡಿ. ಓಕೆ, ಆಯ್ತು. ಡನ್ ಮೇಡಮ್. ಡನ್. ಇವಾಗ ಇರಿ, ನಾನು
ಬನ್ನಿ ಮೇಡಮ್ನವ್ರೇ, ನನ್ನನ್ನು ಕರ್ಕೊಂಡೋಗಿ ಬೆಡ್ ಮೇಲೆ ಮಲ್ಗಿಸ್ ಬನ್ನಿ, ಕಾಲು ನೋವಿದೆ, ಊತ ಇದೆ. ಬರ್ರಿ ಅಪ್ಪ ನೀನು ಎತ್ತಿ ಮೇಲೆ. ಬರ್ರಿ. ಅಯ್ಯಪ್ಪ ಆಗ್ತಾ ಇಲ್ಲ, ಅಯ್ಯಪ್ಪ, ಅಯ್ಯಯ್ಯಪ್ಪ. ಇರಿ ನಾವ್ ಕಡಿ ಅಂಗಡಿ ಮಾಡಿ ನಾನು ಎಲ್ಲ ಚೆಕ್ ಮಾಡ್ತೀನಿ. ನೀವೊಂದ್ ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿಗೆ ಅಡಿಗೆ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹೇಳಿ. 99 64 3 ಮತ್ತೆ 64. ಅದನ್ನ ಗ್ಯಾಪ್ಗೆ ಇಟ್ಕೊಂಡ್ರೆ ಮರ್ತಾಬೇಡಿ. ನಿಮ್ಮ ಮನೆ ನಂಬರಾ ಇಲ್ಲ ನಿನ್ನ ಮೊಬೈಲ್ ನಂಬರಾ? ಮೊಬೈಲ್ ನಂಬರು. ಹೌದಾ, ನಿನ್ನ ಮೊಬೈಲ್ ನಂಬರಾ? ಓಕೆ. ನೀವ್ ಯಾವ ಊರು? ನಮ್ದು ಕೋಲಾರು. ಕೋಲೂರು ಅಂದ್ರೆ ಇಲ್ಲಿ ಬಂದಿದ್ದಾ? ಕಾಲು ನೋವಾಗಿತ್ತಲ್ಲ ಮೇಡಮ್ನವ್ರೆ, ಅದಕ್ಕೆ ಬಂದಿದ್ದು. ಪೆಟ್ಸ್ ತಕೊಂಡಿರೋದು ಹೆಂಗೆ? ಫಿಕ್ಸು ಕಾಸು ಕೊಟ್ಟೆ ಚೆಕ್ ಮಾಡಿ ಹಾಕಿದ್ದಾರೆ. ನಿಮ್ದ್ರಲ್ಲಿ ಚೆಕ್ ಮಾಡ್ತೀರಾ? ಕಣ್ಣು ಚೆಕ್ ಮಾಡ್ತೀರಾ? ಮತ್ತೆ ಚೆಕ್ ಮಾಡಿ. ಓ, ಕಣ್ಣಿಗೂ ನೀವು ಇದಿರ್ತೀರಾ? ಓ, ಈ ತರ ಚೆಕ್ ಮಾಡೋದು. ಏನಾಗಿದೆ ಕಣ್ಣಿಗೆ? ಇದು ಲೈಟ್ ಇಲ್ಲಿ. ಓಹೋ, ಲೈಟ್ ಬೇರೆ ಹಾಕ್ತೀರಾ? ಹಾಕಿ ಲೈಟ್. ಲೈಟ್ ಇಲ್ಲಿ. ಇದೇ ಹಾಕಿ ಲೈಟ್. ಇದು 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 ಹ್ಞೂ ಹಾಕಿ ಲೈಟು. ಅವ್ರಿಗೆ ತೋರಿಸ್ಬಿಡಿ. ಇದು ನಿಮ್ ಕೂದಲೇ ಕಾಣಿಸ್ಬಿಡ್ತು. ನಿಮ್ಗೆ ಕಣ್ಣು ನೋಡಿ ನೋಡಿ ಫೋನ್ ಇಲ್ಲ, ಕಣ್ಣೆಲ್ಲ ಊದ್ಕೊಂಡೈತೆ. ಹೌದಾ, ಓಕೆ ಸರಿ. ಮತ್ತೆ ತಿನ್ರಿ, ಓಕೆ ಮರ್ತೋಬೇಡಿ. ಓಕೆ, ಮರ್ತೋದ್ರೆ ನಮ್ಗೆ ಹಾಂ ಸ್ವಲ್ಪ ಸ್ವಲ್ಪನೇ ತಿನ್ರಿ, ಇಷ್ಟೇನೆ ಓ ತಿನ್ಬಿಟ್ಟು ಡೈಲಿ ತಿಂತಾ ಇರ್ರಿ. ನಾಯಿ ಚೆನ್ನಾಗಿ ನೋಡ್ಕೊಂಡ್ರಿ. ನಾಯಿನಾ? ನಾಯಿ ಮುಟ್ಬೇಡಿ. ಮತ್ತೆ ನಾಯಿ ಮುಟ್ಬಾರ್ದಾ? ನಾಯಿ ಮುಟ್ಬಾರ್ದು. ಸ್ನಾನ ಮಾಡಿಸಿ ಎಷ್ಟೇ ಸಾಕು. ಸ್ನಾನ ಮಾಡಿಸಿ. ಕಚ್ಚತೈತದು, ಹೋಗ್ಬೇಡಿ, ಅದನ್ನ ಮುಟ್ಬೇಡಿ. ಅನ್ನ ಹಾಕಿ ಮುತ್ ಮಾಡಬೇಡಿ. ಓಕೆ, ಯಾಕೆ ಮುದ್ದು ಮಾಡಬಾರ್ದು? ಕಚ್ಚಿಬಿಡ್ತೈತೆ ಇಲ್ಲೆಲ್ಲ ನೋಡಿ. ನಂಗೂ ಕಚ್ಚಿತ್ತು ಕೈ ಮೇಲೆ. ಅದಕ್ಕೆ ಡಾಕ್ಟರ್ ಹತ್ರ ನೋಡ್ಸಿದ್ರು. ಅದ್ರಾಗ ನೀವು ಡಾಕ್ಟರ್ ಅಲ್ಲ ಮತ್ತೆ? ವೆಟರ್ನರಿ ಡಾಕ್ಟ್ರು? ಡಾಕ್ಟ್ರೆ. ಹೌದು. ಒಂದ್ ದಿವಸ ರಜೆ ಹಾಕ್ತೀನಿ ಅಷ್ಟೇ. ಪೆಕ್ಸು ಕರೆಕ್ಟ್ ಆಗಿ ಹಾಕನ್ರಿ. ಓಕೆ ಓಕೆ ಮೇಡಮ್. ಮುರ್ದಾಕಿದ್ರೆ ರೆಡಿ ಮಾಡ್ಸ್ಕೊಂಡ್ ಬರ್ರಿ. ಓಕೆ. ಕಾಸಿಲ್ಲ ಮೇಡಮ್, ನಮ್ಮ ಹತ್ರ ಬಡವರು ನಾವು. ಕಾಸಿಲ್ಲ ಅಂದ್ರೆ ಕಾಸು ಕೊಡ್ರಿ. ಆಮೇಲೆ ಮತ್ತೆ ನಿಮ್ ಕಾಸು ನಾನು ಕೊಡ್ತೀನಿ. ಓಕೆ ಓಕೆ. ಇವಾಗ ಕಾಸಿಲ್ಲ, ನಾಳೆ ಕೊಡ್ತೀವಿ ಆಯ್ತಾ? ನಾಳೆ ಕೊಡ್ರಿ. ಓಕೆ. ಇದೆಲ್ಲ ಥಿಂಗ್ಸ್ ಎತ್ತಿಡಿ ನಮ್ದು. ಥಿಂಗ್ಸ್ ನಂದು ಟ್ಯಾಬ್ಲೆಟು, ನಂದು ಕ್ರೀಮು, ನಂದು ಹತ್ತಿ ಅವೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡಿ. ಓಕೆ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗಳು ಹೇಗೆ ನನ್ಗೆ ಆರೈಕೆ ಮಾಡಲು ಅಂತ ಹೇಳಿ.